ಅಪ್ರಾಪ್ತೆಯನ್ನ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ಗ್ಯಾಂಗ್ ರೇಪ್ ಮಾಡಿರುವಂತಹ ಘಟನೆ ನಡೆದಿದೆ. ಇಬ್ಬರು ಅಪ್ರಾಪ್ತರು ಸೇರಿ ಮೂವರ ವಿರುದ್ಧ ಈ ಕುರಿತು ಈಗ ಕೇಸ್ ದಾಖಲಾಗಿರುವಂತದ್ದು. ಬೆಳಗಾವಿ ಮಾರ್ಕೆಟ್ ಠಾಣೆ ರೆಸಾರ್ಟ್ಗೆ ಕರೆದೊಯ್ದು ಈ ಕೃತ್ಯವನ್ನ ಎಸಗಿದ್ದಾರೆ. ಈ ನೀಚರು ಪಾಂಗುಳ ಗಲ್ಲಿಯ ಅಪ್ರಾಪ್ತೆಯನ್ನ ಕರೆದೊಯ್ದಿದ್ದ ಇಬ್ಬರು ಅಪ್ರಾಪ್ತರು, ಅವರು ಕೂಡ ಅಪ್ರಾಪ್ತರೇ, ಬಾಲಕರು. ಉಜ್ವಲ ನಗರದ ಸಾಕಿಬ್ ನಿಜಾಮಿ ಓರ್ವ ಅಪ್ರಾಪ್ತನನ್ನ ಈಗ ಸೆರೆ ಹಿಡಿಯಲಾಗಿದೆ. ಇನ್ನು ಪರಾರಿಯಾಗಿರೋ ಇನ್ನೋರ್ವ ಆರೋಪಿಗೆ ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇಬ್ಬರು ಅಪ್ರಾಪ್ತರು ಸೇರಿ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿರುವ ಗಂಭೀರ ಆರೋಪ ಕೇಳಿ ಬಂದಿದ್ದು, ಸದ್ಯ ಈಗ ಓರ್ವ ಅಪ್ರಾಪ್ತನನ್ನ ಸೆರೆ ಹಿಡಿದಿದ್ದಾರೆ ಪೊಲೀಸರು. ಮಾರ್ಕೆಟ್ ಠಾಣೆ ಪೊಲೀಸರಿಂದ ತಲೆಮರೆಸಿಕೊಂಡಿರುವ ಆರೋಪಿಗೆ ಅಂದ್ರೆ ಮತ್ತೋರ್ವ ಆರೋಪಿಗೆ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಈ ಮೊದಲು ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗ ಪ್ರಕರಣ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಗೆ ಹಸ್ತಾಂತರ ಮಾಡಲಾಗಿದೆ. ಬೆಳಗಾವಿ ಮಾರ್ಕೆಟ್ ಠಾಣೆ ರೆಸಾರ್ಟ್ಗೆ ಕರೆದೊಯ್ದು ಈ ಇಬ್ಬರು ಬಾಲಕರು ಈ ಕೃತ್ಯವನ್ನ ಎಸಗಿದ್ದಾರೆ. ಅಪ್ರಾಪ್ತೆಯನ್ನ ಕುಸಲಾಯಿಸಿ ರೆಸಾರ್ಟ್ಗೆ ಕರೆದೊಯ್ದು ಗ್ಯಾಂಗ್ ರೇಪ್ ಅನ್ನ ನಡೆಸಿದ್ದಾರೆ. ಅದರಲ್ಲಿ ಒಬ್ಬ ಸಿಕ್ಕಿಬಿದ್ದಿದ್ದಾನೆ. ಪೊಲೀಸರು ಈಗಾಗಲೇ ಆತನನ್ನ ಬಂಧಿಸಿದ್ದಾರೆ. ಇನ್ನು ಮತ್ತೋರ್ವನಿಗಾಗಿ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು. ಇಬ್ಬರು ಬಾಲಕರ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಇದಾಗಿದೆ. ಅಪ್ರಾಪ್ತ ಬಾಲಕಿ, ಅವರು ಕೂಡ ಅಪ್ರಾಪ್ತರೇ. ಆದರೆ ಈ ಒಂದು ಕೃತ್ಯ ನಿಜಕ್ಕೂ ಕೂಡ ನೀಚ ಕೃತ್ಯ ಅಂತಲೇ ಹೇಳಬಹುದು. ಬೆಳಗಾವಿ ಮಾರ್ಕೆಟ್ ಠಾಣೆ ರೆಸಾರ್ಟ್ಗೆ ಕರೆದೊಯ್ದು ಈ ಕೃತ್ಯವನ್ನ ಎಸಗಿದ್ದಾರೆ. ಪಾಂಗುಳ ಗಲ್ಲಿಯ ಅಪ್ರಾಪ್ತೆಯನ್ನ ಬಾಲಕರು ಕರೆದೊಯ್ದಿದ್ರು ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಲ್ಲಿ ಅಪ್ರಾಪ್ತೆಯನ್ನ ರೆಸಾರ್ಟ್ಗೆ ಕರೆದೊಯ್ದು ಗ್ಯಾಂಗ್ ರೇಪ್ ಎಸಗಿರುವಂತಹ ನೀಚ ಕೃತ್ಯ ನಡೆದಿದೆ. ಅದು ಕೂಡ ಅಪ್ರಾಪ್ತ ಬಾಲಕರಿಂದ ನಡೆದಿರುವಂತಹ ಘಟನೆ ಇದು. ಈಗಾಗಲೇ ಓರ್ವ ಸಿಕ್ಕಿ ಬಿದ್ದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಬ್ಬನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಖಂಡಿತ ಮಧು, ಏನಂತಂದ್ರೆ ಏನು ಒಂದು ಮಹಿಳಾ ಮಕ್ಕಳ ಸಚಿವಾಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ವ ಜಿಲ್ಲೆಯಲ್ಲಿ ಏನಂತಂದ್ರೆ ಒಂದು ಮಹಿಳೆಯರಿಗೆ ಏನು ಒಂದು ರಕ್ಷಣೆ ಇಲ್ಲದಂತಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಯಾಕಂತಂದ್ರೆ ಏನು ಬೆಳಗಾವಿಯ ಒಂದು ತಿಲಕವಾಡಿಯ ಪಾಂಗೋಳ ಗಲ್ಲಿಯಲ್ಲಿ ಏನಂತಂದ್ರೆ ಒಂದು 15 ವರ್ಷದ ಅಪ್ರಾಪ್ತಿಯ ಬಾಲಕಿಯನ್ನು ಏನು ಕರೆದೊಯ್ದು ಒಂದು ಅತ್ಯಾಚಾರ ಘಟನೆ ಈಗಾಗಲೇ ಬೆಳಕಿಗೆ ಬಂದಿರತಕ್ಕಂಥದ್ದು. ಮತ್ತೆ ಜೊತೆಗೆ ಏನು ಈಗಾಗಲೇ ಏನು ಅಂತಂದ್ರೆ ಒಬ್ಬ ಆರೋಪಿ ಕೂಡ ಒಂದು ಬೆಳಗಾವಿ ಪೊಲೀಸರು ಈಗಾಗಲೇ ಅರೆಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. ಇನ್ನೊಬ್ಬ ಆರೋಪಿ ತಲೆಮರೆಸಿಕೊಂಡು ಒಂದು ಪರಾರಿಯಾಗಿರ್ತಕ್ಕಂಥದ್ದು. ಜೊತೆಗೆ ಏನೋ ಒಂದು ಸಣ್ಣ ಬಾಲಕಿಗೆ ಒಂದು ಚಾಕ್ಲೇಟ್ ಕೊಡುವ ಆಸೆ ತೋರಿಸಿ ಒಂದು ರೆಸಾರ್ಟ್ಗೆ ಕರೆದೊಯ್ದು ಒಂದು ಅತ್ಯಾಚಾರ ಎಸಗಿರುವ ಅಂತಾನೆ ಈಗ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಇವೆಲ್ಲ ನೋಡ್ಬೇಕಾದ್ರೆ ಏನಂತಂದ್ರೆ ಕಳೆದ ಬಾರಿ ಕೂಡ ಹುಬ್ಳಿಯಲ್ಲಿ ಏನಂತಂದ್ರೆ ಒಂದು ಬಾಲಕಿಯ ಮೇಲೆ ಒಂದು ಅತ್ಯಾಚಾರ ಆಗಿತ್ತು. ಆ ಸಂದರ್ಭದಲ್ಲಿ ಏನಂತಂದ್ರೆ ಒಂದು ಆರೋಪಿಗಳನ್ನ ಎನ್ಕೌಂಟರ್ ಮಾಡಿರ್ತಾರೆ. ಅದೇ ಸಂದರ್ಭದಲ್ಲಿ ಏನಂತಂದ್ರೆ ಒಂದು ಒಂದು ಏನು ಇಂತ ಒಂದು ಏನಂತಂದ್ರೆ ಅತ್ಯಾಚಾರ ಎಸಗಿರುವ ಏನೋ ಪುಂಡ ಪೋಖ್ರಿಗಳಿಗೆ ಏನಂತಂದ್ರೆ ಒಂದು ತಕ್ಕ ಉತ್ತರ ಆಗಿತ್ತು. ಆದ್ರೆ ಇವತ್ತು ಏನಂತಂದ್ರೆ ಮತ್ತೆ ಏನು ಅಂತಂದ್ರೆ ಬೆಳಗಾವಿಯ ಒಂದು ಏನು ಹೃದಯ ಭಾಗದಲ್ಲಿ ಏನಂತಂದ್ರೆ ಒಂದು ಸಚಿವರಾಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ವ ಜಿಲ್ಲೆಯಲ್ಲಿ ಒಂದು ಮಹಿಳೆಯರಿಗೆ ಏನು ಅಂತಂದ್ರೆ ಒಂದು ಯಾವುದೇ ರೀತಿಯಾಗಿ ಒಂದು ಅವರಿಗೆ ಸುರಕ್ಷತೆ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಜೊತೆಗೆ ಈಗಾಗಲೇ ಏನು ಅಂತಂದ್ರೆ ಹುಬ್ಳಿ ಪ್ರಕರಣ ಆದಂತೆ ಇವರನ್ನು ಕೂಡ ಎನ್ಕೌಂಟರ್ ಮಾಡ್ಬೇಕಂತ ಹೇಳಿ ಈಗಾಗಲೇ ಏನೋ ಒಂದು ಸ್ಥಳೀಯ ಮಹಿಳಾ ಸಂಘಟನೆಯವರು ಕೂಡ ಒಂದು ಆಗ್ರಹನ ಮಾಡಿರ್ಬೇಕಂತದ್ದು. ಮತ್ತೆ ಜೊತೆಗೆ ಈಗಾಗಲೇ ಏನು ಅಂತಂದ್ರೆ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಬ್ಬ ತಲೆಮರೆಸಿಕೊಂಡಿರೋ ವ್ಯಕ್ತಿಯನ್ನ ಒಂದು ಬೆಳಗಾವಿಯ ಮಾರ್ಕೆಟ್ ಪೊಲೀಸರು ಈಗಾಗಲೇ ಒಂದು ಶೋಧ ಕಾರ್ಯನ್ನ ಕೂಡ ಮುಂದುವರಿಸಿದ್ದಾರೆ. ಮತ್ತೆ ಜೊತೆಗೆ ಈಗ ಏನು ಆ ರೆಸಾರ್ಟ್ ನ ಮಾಲೀಕ ಹಾಗೂ ಮತ್ತೆ ಇನ್ನೊಬ್ಬ ಏನು ಅಪ್ರಾಪ್ತ ಬಾಲಕಿಯನ್ನ ಕರೆದೊಯ್ದ ಒಬ್ಬ ಬಾಲಕನನ್ನ ಕೂಡ ಈಗಾಗಲೇ ಒಂದು ಒಟ್ಟಾರೆಯಾಗಿ ಇಬ್ಬರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಇನ್ನು ಜೊತೆಗೆ ಒಬ್ಬ ಏನಂತಂದ್ರೆ ಒಬ್ಬ ತಲೆಮರೆಸಿಕೊಂಡು ಹೋಗಿರ್ತಕ್ಕಂಥದ್ದು. ಅವನ ಈಗಾಗಲೇ ಬೆಳಗಾವಿ ಪೊಲೀಸರು ಬೆನ್ನತ್ತುವ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಹುದು ಮಧು. ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.